ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಎಲ್ಲರಿಗೂ ಗುರು ಪೂರ್ಣಿಮೆಯ ಶುಭಾಶಯಗಳು ಆ್ಯಂಡ್ ವೆಲ್ಕಮ್ ಟು ಆ ಚಾನಲ್ ಮಿಸ್ಟರ್ ಆ್ಯಂಡ್ ಮಿಸೆಸ್ ಬಸವರಾಜ್. ಹಬ್ಬ ನಮ್ಮ ಚಳ್ಳಕೆರೆಯಲ್ಲಿ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಗುರು ಪೂರ್ಣಿಮೆ ದಿವಸ ಇಷ್ಟು ಚೆನ್ನಾಗಿ ಶಿರಡಿ ಸಾಯಿಬಾಬಾನ ಡೆಕೋರೇಟ್ ಮಾಡಿರ್ತಾರೆ ಅಥವಾ ಅವರನ್ನು ಅಷ್ಟು ವಿಜೃಂಭಣೆಯಿಂದ ಪೂಜಿಸ್ತಾರೆ ಅಂತ ಹೇಳಿ. ಮದುವೆ ಆಗಿ ಇಷ್ಟು ದಿನ ಆದ್ರೂ 1.5 ವರ್ಷ ಆಯಿತು, ಆದರೂ ನೋಡೋಕ್ಕಾಗಿಲ್ಲ. ಇದು ನನ್ನ ಮೊದಲನೇ ಬುದ್ಧ ಪೂರ್ಣಿಮಾ. ಒಳಗಡೆ ಹೋಗ್ತಿದ್ದಂಗೆ ಏನೋ ಒಂಥರ ಪಾಸಿಟಿವ್ ವೈಬು. ಅಲ್ಲೇ ಕಾರ್ನ ಪಾರ್ಕ್ ಮಾಡಿ ಚಂದಮಾಮನ ನೋಡಿ ಹಾಗೆ ಮುಂದೆ ಹೋದ್ವಿ ದೇವಸ್ಥಾನದ ಕಡೆಗೆ ನೋಡ್ಕೊತ. ಎಲ್ಲಿ ನೋಡಿದ್ರು ಅಲ್ಲಿ ಬರೀ ಜನ, ಕಾರು, ಬೈಕ್. ಹಬ್ಬ ಎಷ್ಟು ಚಂದ ಅಂದರೆ ನಮ್ಮ ಚಳ್ಳಕೆರೆ ಜನ ಐ ಥಿಂಕ್ ಪ್ರತಿಯೊಬ್ಬರು ಮನೆಯಿಂದ ಬಂದಿದ್ದಾರೆ ಅಂತ ಅಂದ್ಕೊತೀನಿ ನಾನು. ಹೌದು ಅಲ್ವಾ? ಹೌದು ಅಂದರೆ ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ನೋಡಿ. ಆ ಲೈಟಿಂಗ್ಸ್ ಎಷ್ಟು ಚೆನ್ನಾಗಿದೆ. ಹಬ್ಬ ಸೂಪರ್. ಹಾಗೆ ಮುಂದೆ ನಡ್ಕೊತಾ ಹೋದ್ವಿ, ನಾನು ನನ್ನ ಹಸ್ಬೆಂಡು ಇಬ್ಬರು. ಆ ಲೈಟಿಂಗ್ಸು, ಆ ಡೆಕೋರೇಷನ್ಸು, ಆಮೇಲೆ ಅಲ್ಲಿದ್ದ ಜನ, ಆ ಪ್ರತಿಯೊಂದು ಕೂಡ ಒಂದು ಥರ ಪಾಸಿಟಿವ್ ವೈಬನ್ನ ಕ್ರಿಯೇಟ್ ಮಾಡ್ತಾಯಿತ್ತು. ನಾವು ಹೋಗಿದ್ದು ರಾತ್ರಿ 9 ಗಂಟೆ ಆದರೂ ಜನ ಅಲ್ಲಿ ಹಾಗೆ ಇದ್ದರು. ಬೆಳಗ್ಗೆ ಎಲ್ಲನೂ ತುಂಬ ಜನ ರಶ್ ಇತ್ತು ಅಂತೇಳಿ ಎಲ್ಲ ಹೇಳಿದರು. ನೋಡಿರಿ, ನಮ್ಮ ಮನೆಯವರು ಅಲ್ಲಿ ಸಾಯಿಬಾಬಾನ ನೋಡ್ಕೊತ ಮುಂದೆ ಹೋಗ್ತಾ ಇದ್ದಾರೆ. ತುಂಬ ಖುಷಿ ಆಯಿತು ವಿಸಿಟ್ ಮಾಡಿದ್ದು. ಆ್ಯಕ್ಚುಲಿ ನಮ್ಮ ಮನೆಯವ್ರು ತುಂಬ ಹೇಳ್ತಿದ್ರು, ನಮ್ಮ ಚಳ್ಳಕೆರೆಯಲ್ಲಿ ನೀನು ನೋಡಬೇಕು ಗುರುಪೂರ್ಣಿಮಾನ, ತುಂಬ ಚೆನ್ನಾಗಿ ಮಾಡ್ತಾರೆ ಅಂತೇಳಿ. ಆ ಎಲ್ಲ ಟ್ರಸ್ಟ್ನವರಿಗೂ ಕೂಡ ತುಂಬ ಥ್ಯಾಂಕ್ಸ್. ತುಂಬ ಚೆನ್ನಾಗಿ ಈ ಚಳ್ಳಕೆರೆನ ಒಂದು ಪಾಸಿಟಿವ್ ವೈಬನ್ನು ಕ್ರಿಯೇಟ್ ಮಾಡಿರೋದಕ್ಕೆ. ಹಾಗೆ ಮುಂದೆ ನಡ್ಕೊತ ಹೋದರೆ ನೋಡಿರಿ, ಅದು ಎಷ್ಟು ಚೆಂದ ಲೈಟಿಂಗ್ಸ್ ಎಲ್ಲ ಕಾಣುತ್ತೆ. ಎವ್ರಿ ಥರ್ಸ್ಡೇನೂ ಇರುತ್ತೆ, ಬಟ್ ಆದರೆ ಇದು ಒಂದು ಸ್ಪೆಷಲ್ ಇವೆಂಟ್ ಅಲ್ಲ. ತುಂಬ ಚೆಂದ ಕಾಣ್ತಾ ಇತ್ತು ಆ್ಯಂಡ್ ತುಂಬ ಖುಷಿ ಆಯಿತು. ಅಲ್ಲೇ ಮತ್ತು ಧರ್ಮ ದರ್ಶನಕ್ಕೆ ಮತ್ತು ಇನ್ನೇನು ಮತ್ತು ಎಲ್ಲೋದ್ರೂ ಸ್ಪೆಷಲ್ ದರ್ಶನವೂ ಇರುತ್ತಲ್ಲ. ನಾನು ನನ್ನ ಮನೆಯವರು ಹಾಗೆ ಧರ್ಮ ದರ್ಶನದಲ್ಲಿ ನಡ್ಕೊತ ಹೋದ್ವಿ. ಯಾವ ದೇವಸ್ಥಾನಕ್ಕೆ ಹೋದ್ರೂ ತಲೆ ಗಿರ ಅನ್ನೋ ಥರ ಸುಮ್ಮನೆ ಸುತ್ತರಿತಾನೇ ಇರಬೇಕು. ದೇವ್ರನ್ನ ನೋಡಬೇಕು ಅಂದರೆ ಕಷ್ಟಪಡಲೇಬೇಕಲ್ಲ. ಕಷ್ಟಪಟ್ಕೊಂಡು ಇಷ್ಟಪಟ್ಕೊಂಡು ಈ ಲೈಟಿಂಗ್ಸ್ನ ಎಂಜಾಯ್ ಮಾಡ್ಕೊತ ನಾನು ನಮ್ಮ ಮನೆಯವರು ಹಾಗೆ ಮುಂದೋದ್ವಿ. ಒಳಗಡೆಗೆ ಎಂಟ್ರಿ ಆದ್ವಿ. ನಿಜವಾಗ್ಲೂ ಅಲ್ಲಿ ಹೋದರೆ ಅದು ಏನೋ ಒಂದು ರೀತಿಯಾದ ಮೈಂಡ್ ಫ್ರೆಶ್ ಆಗುತ್ತೆ, ಕೂಲ್ ಅನಿಸುತ್ತೆ. ಆಮೇಲೆ ವೆರಿ ಪೀಸ್ಫುಲ್ ಎನ್ವಿರಾನ್ಮೆಂಟು. ನೋಡಿ ಆ ಚಂದನ ಎಂಥ ಸೊಬಗಿದೆ. ನಾನು ನಮ್ಮ ಮನೆಯವರು ಪಾದನ ವಾಶ್ ಮಾಡಿಕೊಂಡು ಹಾಗೆ ಮುಂದೆ ನಡ್ಕೊತ ಹೋದ್ವಿ. ಮತ್ತು ಆ ಗ್ರೀನ್ರಿಗೂ, ಆ ನೈಟ್ ಕೂಲ್ ಬ್ರೀಝಿಗೂ ಅಬ್ಬಾ ಎಂಥ ಚೆಂದ ಅನಿಸ್ತಾಯಿತ್ತು ಅಂತೇಳಿದರೆ, ಆ ತಂಪಾದ ತಣ್ಣನೆ ಗಾಳಿಗೆ ಕಳೆದೋದಂಗಂತ ಅನ್ನಿಸ್ತಾಯಿತ್ತು. ನೋಡಿ ಆ ಲೈಟಿಂಗ್ಸು, ಆ ಒಂದು ಎನ್ವಿರಾನ್ಮೆಂಟು, ಅಪ್ಪಪ್ಪ ಸೂಪರ್. ಫಸ್ಟ್ ಇದೆ ನಮಗೆ ಎಂಟ್ರೆನ್ಸು. ಇಲ್ಲಿ ಸಾಯಿಬಾಬಾ ಅವರು ಯಾವಾಗಲೂ ದುನಿ ಅಂತ ಮಾಡಿರ್ತಾರೆ. ಅಂದರೆ ಅದು ಹಸ್ಕೊಂಡು ಬಂದಿರೋರು ಯಾರೂ ಹಾಗೆ ವಾಪಸ್ ಹೋಗಬಾರ್ದು ಅನ್ನೋದು ಅವರ ಒಂದು ಥಾಟ್ ಇರೋದ್ರಿಂದ ಈ ದುನಿ ಅನ್ನೋ ಹತ್ರ ಯಾವಾಗಲೂ ಕೂಡ ಏನಂತ ಹೇಳಿದರೆ ಕೆಂಡ ಹಾಕಿ ಉರಿಸ್ತಾ ಇರ್ತಾರೆ. ಅದ್ರ ಪ್ರತೀಕ ಏನಂತ ಹೇಳಿದರೆ, ಬಂದವ್ರು ಎಷ್ಟು ಜನಕ್ಕೂ ಎಷ್ಟೇ ಜನ ಬಂದರೂ ನಾನು ಅನ್ನ ಮಾಡಿ ಉಣಬಡಿಸ್ತೀನಿ ಅಂತೇಳಿ ಅದನ್ನು ಇದು ಮಾಡ್ತಾರೆ. ಅದಕ್ಕೇ ಸಾಯಿಬಾಬಾ ಎಲ್ಲೇ ಇದ್ರೂ ಕಿಡಿ ಉರಿತಾ ಇರುತ್ತೆ. ಅದರ ಮೇಲೆ ಒಂದು ಪಾತ್ರೆನ ಇಟ್ಬಿಟ್ಟು ಎಲ್ಲೇ ಇದ್ರೂ ಸ್ಟ್ಯಾಚ್ಯೂ ಅಲ್ಲಿ ನಮ್ಮ ಸಾಯಿಬಾಬಾ ಅವರು ಅದೇ ಥರ ಕಂಗೊಳಿಸ್ತಾ ಇರ್ತಾರೆ. ಹಾಗೆ ನಾನು ನಮ್ಮ ಮನೆಯವರು ದರ್ಶನ ತಗೊಂಡು ಹಾಗೆ ಮುಂದ್ಗಡೆಗೆ ಹೋದ್ವಿ. ಅಲ್ಲೇ ಇದ್ದಿದ್ದ ಗಣೇಶನ ದೇವಸ್ಥಾನನ ದರ್ಶನ ಮಾಡಿಕೊಂಡು ಆರ್ಕೆಸ್ಟ್ರಾ ಅರೇಂಜ್ ಮಾಡಿದರು. ಅಲ್ಲಿ ಅದನ್ನು ನೋಡ್ಕೊಂಡು ಎಂಜಾಯ್ ಮಾಡ್ಕೊತ ಹಾಗೆ ಒಂದೊಂದೇ ಮೆಟ್ಲು ಹತ್ಕೊಂಡು ಸಾಯಿಬಾಬಾ ಅವರನ್ನು ನೋಡೋದಕ್ಕೆ ಮುಂದೆ ಹೋದ್ವಿ.
ಸೊ ಎಲ್ಲಿ ನೋಡಿದ್ರು ಅಲ್ಲಿ ಜನನೇ. ಆ ಒಂದು ವಿಶಾಲವಾದ ಜಾಗದಲ್ಲಿ ಎಲ್ಲೇ ನಿಂತ್ರೂ ಆ ತಂದೆ ಸಾಯಿಬಾಬಾ ನಮ್ಮ ಜೊತೆಗಿದ್ದಾರೇನೋ ಅನ್ನೋ ಥರ ಒಂದು ಫೀಲು. ಸೊ ತುಂಬ ಖುಷಿಯಾಗುತ್ತೆ ಆ ಒಂದು ಎನ್ವಿರಾನ್ಮೆಂಟಿಗೆ ಹೋದಾಗ. ಧರ್ಮದರ್ಶನಕ್ಕೂ ಮತ್ತು ಸ್ಪೆಷಲ್ ದರ್ಶನಕ್ಕೂ ಏನೂ ಡಿಫ್ರೆನ್ಸ್ ಇಲ್ಲ, ಹೋಗಿ ನೋಡೋದ್ರಲ್ಲಿ ಮಾತ್ರ ಡಿಫ್ರೆನ್ಸ್ ಅಷ್ಟೇ. ನೋಡಿ ನಮ್ಮಿಬ್ರದ್ದು ಆ ಹ್ಯಾಪಿ ಫೇಸು. ಒಳಗಡೆಗೆ ಬಂದ್ವಿ. ಸೊ ಒಳಗಡೆಗೆ ಬಂದಾಗ ಸಾಯಿಬಾಬಾ ಎಷ್ಟು ಚೆಂದ ಕಾಣ್ತಾಯಿದ್ರು ಅಂತ ಹೇಳಿದ್ರೆ ಏನೋ ಮೂಕ ವಿಸ್ಮಿತರಾದ್ವಿ ಅವರು ಕಾಣ್ತಾ ಇದ್ದಿದ್ದು ಒಂದು ಪ್ರೆಸೆನ್ಸಿಗೆ. ತುಂಬ ಖುಷಿಯಾಯಿತು. ಅವ್ರ ದರ್ಶನ ಮಾಡ್ಕೊಂಡ್ವಿ. ಇಷ್ಟು ಚಂದ ನೋಡಿ ನಮ್ಮ ಚಳ್ಳಕೆರೆ ಅಲ್ವಾ. ಸೊ ಹಂಗೆ ಹೊರಗಡೆಗೆ ಬಂದು ಎಲ್ಲ ಜನ ಓಡಾಡ್ತಿರೋದು, ಲೈಟಿಂಗ್ಸು, ಆ ಥರ ಲೈಟಿಂಗ್ಸು ಅದನ್ನು ನೋಡೋದು ನನಗೆ ತುಂಬ ಖುಷಿ. ಅಲ್ಲೇ ನಮ್ಮ ಮನೆಯವ್ರಿಗೆ ಸ್ಟೂಡೆಂಟ್ಸು ಸಿಕ್ಕರು. ಸೊ ಅವ್ರನ್ನ ಮಾತಾಡಿಸ್ಕೊಂಡು, ಮತ್ತು ಜಮುನಾ ರಾಣಿ ಮೇಡಮ್ ಅಂತ ಅವ್ರ ಕಲೀಗ್ ಮೇಡಮ್ಮು ಮತ್ತು ಸೀನಿಯರ್ ಅಸಿಸ್ಟೆಂಟ್ ಪ್ರೊಫೆಸರು, ಸೊ ಅವರು ಸಿಕ್ಕರು. ಅವ್ರ ಜೊತೆಗೆ ಮಾತಾಡಿಕೊಂಡು ಹಂಗೆ ಮುಂದೆ ಒಂದು ರೌಂಡ್ ವಿಡಿಯೋನ ತೊಗೊಂಡ್ವಿ. ನಾವು ಜಸ್ಟ್ ಎಂಜಾಯ್ ಮಾಡಿದ್ವಿ ಆ ವಿಡಿಯೋ ತಗೊಳ್ಳುವಾಗ. ನೋಡಿ ನಮ್ಮ ಸಾಯಿಬಾಬಾ ನಡುವೆ ಇದ್ದಾರೆ, ಅವರ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲಿರುತ್ತೆ. ಸೊ ಹಾಗೆ ದತ್ತಾತ್ರೇಯ ಸ್ವಾಮಿನ ದರ್ಶನ ಮಾಡಿಕೊಂಡು ಆಮೇಲೆ ಎಲ್ಲರಿಗೂ ಸತ್ಯನಾರಾಯಣ ಸ್ವಾಮಿ ಪೂಜೆನೂ ಆರ್ಗನೈಸ್ ಮಾಡಿದ್ರು ಟ್ರಸ್ಟ್ನವರು. ಸೊ ಎವ್ರಿ ಥರ್ಸ್ಡೇ ಊಟ ಮಾಡೋದು ಇಲ್ಲೇ ನಾವು. ಬಟ್ ರಶ್ ಆಗಬಾರ್ದು, ಕ್ರೌಡ್ ಆಗಬಾರ್ದು ಅಂತೇಳಿ ಅಲ್ಲಿ ಮುಂದ್ಗಡೆಗೆ ಆರ್ಗನೈಸ್ ಮಾಡಿದರು. ಸೊ ಜಮುನಾ ರಾಣಿ ಮೇಡಮ್ ಜೊತೆ ಹಾಗೆ ಮಾತಾಡ್ಕೊತ ಮುಂದೋದ್ವಿ. ಆ್ಯಂಡ್ ಹನುಮಾನ್ ಜಿ ಕಿ ಜೈ. ಸೊ ಯಾವಾಗಲೂ ಇಷ್ಟ ದೈವ ಇದು ಆಂಜನೇಯ ಸ್ವಾಮಿ. ಸೊ ಪ್ರಸಾದನೂ ಸಿಕ್ತು. ಆಮೇಲೆ ಆ ಬಜರಂಗ ದಳದವರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಸೊ ನೋಡಿ ಊಟಕ್ಕೆ ಎಷ್ಟು ಚೆಂದ ಆರ್ಗನೈಸ್ ಮಾಡಿದ್ದಾರೆ. ಬಂದವರೆಲ್ಲರೂ ಆರಾಮಾಗಿ ಕುತ್ಕೊಂಡು ಊಟ ಮಾಡಲಿ ಅಂತ ಸಾಮಾನೆಲ್ಲ ಹಾಕ್ಸಿ, ಅಯ್ಯೋ ಸೂಪು. ಸೊ ಇಷ್ಟೆಲ್ಲ ಎಂಜಾಯ್ ಮಾಡ್ಕೊಂಡಾದ್ಮೇಲೆ ನಾವು ನಮ್ಮ ಮನೆಗೆ ಬರಲೇಬೇಕಲ್ಲ. ಸೊ ಬಾಯ್ ಬಾಯ್ ಹೇಳ್ಕೊತ ದೇವಸ್ಥಾನಕ್ಕೆ ಹಂಗೆ ಬರ್ತಾನು ಕಾರಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ಕೊತ ಬಂದೆ. ತುಂಬ ಚೆನ್ನಾಗಿ ಅನಿಸ್ತು. ಬೇರೆಯೇ ರೋಡು ಪಕ್ಕದಲ್ಲಿ ಕ್ರಿಯೇಟ್ ಮಾಡಿದರು, ಸಣ್ಣ ರೋಡು, ಬರೋರಿಗೆ ಪ್ರಾಬ್ಲಮ್ ಆಗಬಾರ್ದು ಅಂಥೇಳಿ, ಪಾರ್ಕಿಂಗ್ ಫೆಸಿಲಿಟಿ ಚೆನ್ನಾಗಿರಬೇಕು ಅಂಥೇಳಿ. ಸೊ ಪ್ರತಿಯೊಂದನ್ನು ಟ್ರಸ್ಟ್ನವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಯಾವಾಗಲೂ ನಾವು ಚಳ್ಳಕೆರೆ ಜನ ಆಭಾರಿಯಾಗಿರಬೇಕು ಆ್ಯಂಡ್ ಆಭಾರಿಯಾಗಿರ್ತೀವಿ ಕೂಡ. ತುಂಬ ಥ್ಯಾಂಕ್ಸ್ ಟ್ರಸ್ಟೀಸ್ ಆಫ್ ಸಾಯಿಬಾಬಾ ಟೆಂಪಲ್. ಆ್ಯಂಡ್ ದಿಸ್ ಈಸ್ ದ ಲುಕ್ ಆಫ್ ಡೆಕೋರೇಷನ್. ಫ್ರಂಟಲ್ಲಿ ಈ ಥರ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅದು. ಸೊ ಹಾಗೆ ರೋಡಲ್ಲಿ ನಾನು ನಮ್ಮ ಮನೆಯವರು ಫುಲ್ ಸಾಂಗ್ ಹಾಕ್ಕೊಂಡು ಎಂಜಾಯ್ ಮಾಡ್ಕೊತ ನೋಡ್ರಿ ನಮ್ಮ ಚಳ್ಳಕೆರೆ ಎಷ್ಟು ಚಂದ, ಅದರಲ್ಲೂ ನಮ್ಮ ಮನೆಯವ್ರು ಇನ್ನೂ ಚಂದ ಅಲ್ವಾ. ಚಂದ 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 ನನ್ನ ಗಂಡ. ಸೂಪು. ಆ ಸಾಂಗ್ ನೆನ್ಪು ಮಾಡ್ಕೊತ ಹಾಗೆ ಎಂಜಾಯ್ ಮಾಡ್ಕೊತ ಮನೆಗೆ ದಾರಿನ ಬೆಳೆಸಿದ್ವಿ. ನೋಡ್ರಿ ಆ ಸ್ಮೈಲ್ ನೋಡ್ರಿ ಅವ್ರದ್ದು. ಈ ಡಿಂಪಲ್ಲು ಈ ಸ್ಮೈಲ್ ನೋಡೇ ನನ್ನ ಪೀಲ್ಸ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಖಾಲಿ ಇತ್ತು, ಪ್ರಶಾಂತವಾಗಿತ್ತು. ಸೊ 40 ಸ್ಪೀಡಲ್ಲಿ ನಿಧಾನಕ್ಕೆ ನೈಟ್ ರೈಡು ಆದಂಗೆ ಆಗುತ್ತೆ ಅಂಥೇಳಿ ಮನೆ ಕಡೆಗೆ ಬಂದ್ವಿ. ಸೊ ದಿಸ್ ಈಸ್ ದ ಥಿಂಗ್ ವಿಚ್ ವಿ ಎಂಜಾಯ್ಡ್ ಆನ್ ಗುರು ಪೂರ್ಣಿಮಾ ನೈಟ್. ಆ್ಯಂಡ್ ದ ಡೇ ವಾಸ್ ಫಿಲ್ಡ್ ವಿತ್ ವೆರಿ ಪೀಸ್ಫುಲ್ ಎನ್ವಿರಾನ್ಮೆಂಟ್. ತುಂಬ ಖುಷಿಯಾಯಿತು ಅಂದರೆ ತುಂಬ ಖುಷಿಯಾಯಿತು. ಆ್ಯಂಡ್ ನಮ್ಮ ಚಳ್ಳಕೆರೆ ಈ ನೈಟಲ್ಲಿ ಎಷ್ಟು ಚೆಂದ ಕಾಣಿಸುತ್ತೆ ನೋಡಿ. ಲೈಕ್ ಬೆಳಗ್ಗೆ ಅಷ್ಟೊಂದೆಲ್ಲ ಜನ ಇರ್ತಾರೆ. ಇಷ್ಟು ಜನದಲ್ಲಿ ನಮ್ಮವ್ರು ಯಾರು ಅಂತ ಹುಡ್ಕೋದಕ್ಕೆ ನಮ್ಮ ಪಯಣ ಯಾವಾಗಲೂ ದಿನಾನೂ ಹೊರಟಿರುತ್ತೆ. ಆ ಒಂದು ವಿಜಯ ರಾಘವೇಂದ್ರ ಅವ್ರ ಸಾಂಗ್ ಇದೆ ಅಲ್ಲ, ಇಷ್ಟೊಂದು ಜನ ಇಲ್ಲಿ ಯಾರು ನಮ್ಮೂರು, ಇಷ್ಟೊಂದು ಮನೆ ಇಲ್ಲಿ ಎಲ್ಲಿ ನಮ್ಮನೆ. ಆ ಸಾಂಗ್ ತುಂಬ ನೆನಪಾಗತ್ತೆ. ಈ ಥರ ಏನು ಓಪನ್ ರೋಡ್ ಇದ್ದಾಗ ಆ್ಯಂಡ್ ಲೆಸ್ ಕ್ರೌಡೆಡ್ ಇದಿದ್ದಾಗ. ಸೊ ಅದನ್ನೆಲ್ಲ ಎಂಜಾಯ್ ಮಾಡ್ಕೊತ ಮನೆಗೆ ಬಂದ್ವಪ್ಪ. ಬಾಯ್ ಎವ್ರಿವನ್, ದಿಸ್ ಇಸ್ ಸೈನಿಂಗ್ ಆಫ್ ಮಿಸ್ಟರ್ ಆ್ಯಂಡ್ ಮಿಸಸ್ ಬಸವರಾಜ್.
ಆ್ಯಂಡ್ ಪ್ರತಿಯೊಬ್ಬರಿಗೂ ಆ ಸಾಯಿಬಾಬನ ಕೃಪೆ ಯಾವಾಗಲೂ ನಿಮ್ಮ ಮೇಲೆ, ನಿಮ್ಮ ಮನೆಯವ್ರ ಮೇಲೆ ಸದಾ ಇರಲಿ. ಥ್ಯಾಂಕ್ ಯು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಡೋಂಟ್ ಮಿಸ್ ಟು ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಪ್ಲೀಸ್ ಡು ಸಬ್ಸ್ಕ್ರೈಬ್ ಫಾರ್ ಅವರ್ ಚಾನಲ್. ಇನ್ನೊಂದು ಎಕ್ಸೈಟಿಂಗ್ ವಿಡಿಯೋ ಅಥವಾ ಜಾಗಕ್ಕೆ ಹೋಗಿ ವಿಡಿಯೋ ಮಾಡೋದ್ವರೆಗೂ ಸೊ ಸ್ಟೇ ಟ್ಯೂನ್ಡ್ ಫಾರ್ latest updates and don't forget to subscribe. Thank you everyone. Signing off.